ನಮಸ್ಕಾರ ಎಲ್ರಿಗೂ. ನಾನು ರಮ್ಯಾ ಜಗತ್ ಮೈಸೂರು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಒಂದು ಫೋಟೋವನ್ನು ಹಾಕಿದ್ದೆ. ಆ ಫೋಟೋ ಬಗ್ಗೆ ಸಾಕಷ್ಟು ಜನ ಎಲ್ಲ ವಿಶ್ ಮಾಡಿದರೆ, ಎಲ್ರಿಗೂ ಕೂಡ ಥ್ಯಾಂಕ್ ಯು. ಆ ಒಂದು ಫೋಟೋ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತ ಕೂಡ ಕೆಲವರು ಕೇಳಿದ್ದೀರಾ. ಅಂದರೆ ಈ ಹಿಂದೆ ಎಲ್ಲ ನನ್ನ ಇಂಟರ್ವ್ಯೂಗಳು ಅಥವಾ ಬೇರೆ ಕೆಲವೊಂದು ಮಾಧ್ಯಮಗಳಿಗೆ ನಾನು ಒಂದು ಇಂಟರ್ವ್ಯೂಗಳನ್ನು ಕೊಟ್ಟಾಗ ಅಲ್ಲಿ ಕೆಲವೊಂದು ಪ್ರಶ್ನೆ ಪರ್ಸನಲ್ ಲೈಫ್ ಬಗ್ಗೆ ಬಂದೇ ಬರುತ್ತೆ ಸಾಮಾನ್ಯ ಇಂಟರ್ವ್ಯೂಗಳಲ್ಲಿ. ಆಗ ನಾನು ಮಾತಾಡಿದಂತಹ ಮಾತುಗಳಿಗೂ ಇದಕ್ಕೂ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಿ ಮೇಡಮ್, ಏನು ಹೊಸ ಲೈಫು, ಯಾರ್ಯವರು ಅಂತೆಲ್ಲ ಕೇಳಿದ್ದೀರಾ. ಸದ್ಯದಲ್ಲೇ ವಿಡಿಯೋ ಮೂಲಕ ಆ ವಿಚಾರವನ್ನು ಖಂಡಿತವಾಗ್ಲೂ ತಿಳಿಸ್ತೀನಿ. ಈಗ ಮೇನ್ ಮ್ಯಾಟ್ರಿಗೆ ವಿಚಾರಕ್ಕೆ ಬರೋಣ. ಬಾಗಲಕೋಟೆಯಿಂದ ನೇಕಾರರು ಅಂದರೆ ನೇಯ್ಗೆ ಮಾಡಿ ಏನು ಮಾರಾಟ ಮಾಡ್ತಾರಲ್ಲ, ಒಂದು ಕುಲಕಸುಬನ್ನು ಮಾಡ್ತಾ ಇರುವಂಥವ್ರು ಒಂದಷ್ಟು ಅವರು ನೇಯ್ದಿರುವಂತಹ ಪ್ರಾಡಕ್ಟ್ಗಳ ಒಂದಷ್ಟು ಐಟಮ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಇದು ನನಗೆ ಒಂದು ರಿವ್ಯೂ ಥರ ಮಾಡಿಬಿಟ್ಟು ಇಷ್ಟ ಆದರೆ ಜನರಿಗೆ ತಿಳಿಸಿ ಮೇಡಮ್ ಅಂತ ಹೇಳಿದ್ದಾರೆ. ಹಿಂದೆ ಕೂಡ ನಾನು ಸಾಕಷ್ಟು ನೇಕಾರರ ಒಂದು ವಿಡಿಯೋ ಮಾಡಿದ್ದೀನಿ. ಸೀರೆಗಳು, ಅವ್ರು ನೇಯ್ದಂತಹ ಸೀರೆಗಳ ಬಗ್ಗೆ. ನಮ್ಮ ಕಡೆಯಿಂದ ಇದೇನು ಹಣ ತೊಗೊಂಡು ಮಾಡುವಂತಹ ಪ್ರಮೋಷನ್ ಅಲ್ಲ, ಉಚಿತವಾಗಿ ಮಾಡುವಂತಹ ಪ್ರಮೋಷನ್ ಅಷ್ಟೇ. ನಮ್ಮ ಕೈಯಲ್ಲಿ ಆದಂತಹ ಸಪೋರ್ಟ್ನ ನಮ್ಮ ಕೈಲಾದರೆ ಮಾಡೋಣ ಅನ್ನೋಂತಹ ಕಾರಣಕ್ಕೋಸ್ಕರ. ಯಾಕಂದರೆ ಕುಲ ಕಸುಬುಗಳು ಉಳಿದ್ರೇ ಅದೊಂದು ಏನೋ ಒಂಥರ ನಮಗೂ ಖುಷಿ ಆಗುತ್ತೆ, ನಮ್ಮಿಂದ ಏನಾದರೂ ಒಂದು ಸಪೋರ್ಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ರೀತಿಯಾಗಿ ನಾನು ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ ಹಿಂದೆ ಕೂಡ. ಅದೇ ರೀತಿಯಾಗಿ ಈಗ ಇವರು ಕೂಡ ಬಾಗಲಕೋಟೆಯವರೇ. ಆ್ಯಕ್ಚುಲಿ ಇವರು ಹಿಂದೆ ನಾನು ಸೀರೆಗಳನ್ನು ಮಾಡಿದ್ದೆ ನೋಡಿ, ಪ್ರಶಾಂತ್ ಅಂದ್ಬಿಟ್ಟು ಅವ್ರ ನೇಕಾರರು, ಅವರೇ ಕಳಿಸ್ಕೊಟ್ಟಂಥದ್ದು. ಬಟ್ ಆದರೆ ಅವ್ರದ್ದಲ್ಲ ಇದು ಪ್ರಾಡಕ್ಟು, ಅವರ ಒಂದು ರಿಲೇಟಿವ್ದು. ಅವರ ಪಾಪ ಸಿಕ್ಕಾಪಟ್ಟೆ ತೊಂದರೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಸಖತ್ತು. ಅವರ ಈ ಥರ ಪ್ರಾಡಕ್ಟ್ ಎಲ್ಲ ಮಾಡ್ತಾರೆ ಮೇಡಮ್, ಇದು ಬ್ಲೌಸ್ಗಳೆಲ್ಲ ಮಾಡ್ತಾರೆ, ಮಾಡ್ತೀರಾ ಅಂತ ಕೇಳ್ಕೊಂಡ್ರು. ಪಾಪ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಎಲ್ಲಿ ನಾನು ತಪ್ಪು ತಿಳ್ಕೊತೀನೋ ಅಂತ ಅಂದ್ಬಿಟ್ಟೆ ಕೇಳಿದ್ರು ಅವರು. ಇಲ್ಲ, ತುಂಬ ಕಷ್ಟದಲ್ಲಿದ್ದಾರೆ, ಈ ರೀತಿ ಪ್ರಾಬ್ಲಮ್ಗಳು, ಈ ಥರ ಎಲ್ಲ ಒಂದು ಸ್ವಲ್ಪ ಮಾರ್ಕೆಟಿಂಗ್. ಯಾಕಂದರೆ ನೇಕಾರರ ತೊಂದರೆನೇ ಅದು, ಮಾರ್ಕೆಟಿಂಗು ಅವ್ರಿಗೆ ನೇರವಾಗಿ ಸಿಗೋಲ್ಲ, ಅಂಗಡಿಗಳಿಗೆ ಹಾಕಬೇಕು. ಅಂಗಡಿಗಳಲ್ಲಿ 40% ಕಡಿಮೆ ಸಿಗುತ್ತೆ, ಅಂಗಡಿಗೂ ನೇಕಾರರಿಗೂ 40% ವ್ಯತ್ಯಾಸ ಇರುತ್ತೆ. ಒಂದು ಸೀರೆಯ ಬೆಲೆ 100 ರೂಪಾಯಿ ಇದ್ದರೆ ನೇಕಾರರು ಮಾರುವಂಥದ್ದು ಬರೀ 60 ರೂಪಾಯಿಗಷ್ಟೇ. ಅಂಗಡಿಯಲ್ಲಿ 40% ಡಿಫ್ರೆನ್ಸ್ ಇರುತ್ತೆ. ಸೊ ನೇಕಾರರಿಂದ ನೇರವಾಗಿ ತೊಗೊಂಡ್ರೆ ನಿಮಗೆ 60 ರೂಪಾಯಿ, ಇಲ್ಲಾಂದರೆ ಒಂದು 10 ರೂಪಾಯಿ ಅವ್ರು ಎಕ್ಸ್ಟ್ರಾ ಪ್ರಾಫಿಟ್ ಇಟ್ಕೊಂಡ್ರು 70 ರೂಪಾಯಿಗೆ ನಿಮಗೆ ಸೀರೆಗಳು ಸಿಗುತ್ತೆ. ಆ ರೀತಿಯಾಗಿರುತ್ತೆ ಡಿಫ್ರೆನ್ಸು. ಅದೇ ರೀತಿಯಾಗಿ ಒಂದು ಸ್ವಲ್ಪ ಕಷ್ಟದಲ್ಲಿರುವಂತಹ ನೇಕಾರರಿಗೆ ನಮ್ಮ ಕಡೆಯಿಂದ ಸಪೋರ್ಟ್ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಅವರ ರಿಲೇಟಿವ್ ಆಗಲೇ ಹೇಳ್ದಂಗೆ ಬ್ಲೌಸ್ಗಳನ್ನು ಮಾಡ್ತಾರೆ ಅವರು. ಬ್ಲೌಸ್ ರೆಡಿಮೇಡ್ ಬ್ಲೌಸ್ ಬರುತ್ತಲ್ಲ ಆ ಥರ, ಮತ್ತು ಬ್ಲೌಸ್ ಪೀಸ್ಗಳನ್ನು ಕೂಡ ಪ್ಯೂರ್ ಕಾಟನ್ದು. ಇದು ಬಂದು ಎಲ್ಲ ಸೀರೆಗೂ ಹಾಕೋತಾರಲ್ಲ ಆ ರೀತಿಯಾದಂತಹ ಬ್ಲೌಸ್ಗಳು, ಜೊತೆಗೆ ಬ್ಲೌಸ್ ಪೀಸ್ಗಳನ್ನು ಕೂಡ ಒಂದಷ್ಟು ಕಳಿಸ್ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಕಡಿಮೆ ರೇಟ್ ಇದೆ, ತೀರಾ ಕಡಿಮೆ ರೇಟ್. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಕಾಟನ್, ಅದು ಮುಟ್ಟಿದ್ರೆ ಗೊತ್ತಾಗುತ್ತೆ, ತುಂಬ ಸ್ಮೂತಾಗಿದೆ. ಜೊತೆಗೆ ಬ್ಲೌಸ್ ಪೀಸ್ಗಳು ಅಷ್ಟೇ ಭಾಳ ಚೆನ್ನಾಗಿದೆ. ಜೊತೆಗೆ ರೇಟ್ ಕೂಡ ತೀರಾ ಕಡಿಮೆ ಬೆಲೆ ಇದೆ. ನಾನು ತಿಳಿಸ್ತೀನಿ. ಜೊತೆಗೆ 2 ಸ್ಯಾರಿಗಳ ಕಳಿಸ್ಕೊಟ್ಟಿದ್ದಾರೆ, ಅಲ್ಲಿದೆ. ಎಲ್ಲವನ್ನು ಕೂಡ ರೇಟ್ ಎಷ್ಟು ಏನು ಅಂತ ಅಂದ್ಬಿಟ್ಟು ನಿಮಗೆ ಒಂದೊಂದಾಗಿ ತಿಳಿಸ್ತೀನಿ. ಮೊದಲನೇದಾಗಿ ಬ್ಲೌಸ್ಗಳಿಗೆ ಹೋಗ್ಬಿಡೋಣ. ಈಗೆಲ್ಲ ಬ್ಲೌಸ್ಗಳನ್ನು ಹೊಲಿಸ್ಬೇಕು ಅಂತಂದ್ರೇ, ಸಾದಾ ಬ್ಲೌಸ್ ಹೊಲಿಸ್ಬೇಕಂದ್ರೇ 300 ರಿಂದ 350 ರೂಪಾಯಿ ತಗೋತಾರೆ. ಇನ್ನು ಡಿಸೈನರ್ ಬ್ಲೌಸ್ಗಳೆಲ್ಲ ಹೊಲಿಸ್ಬೇಕಂದ್ರೆ 1000, 1500, 2000 ಈ ಥರ ಎಲ್ಲ ತಗೋತಾರೆ. ನಮ್ಮ ಅತ್ತಿಗೆ ಅವರೆಲ್ಲ ಹಾಗೆ ಹೊಲಿಸೋದು 1000, 1500, 2000 ಹಿಂಗೆಲ್ಲ ಕೊಟ್ಟಾಗ ನಾನು ಸ್ವಲ್ಪ ರೇಗಿಸ್ತೀನಿ ಆ ಥರ. ಆದರೆ ಇದೆಲ್ಲ ಡಿಸೈನರ್ ಬ್ಲೌಸ್ ಥರಲ್ಲ, ಕಾಟನ್ ಸಾದಾ ಬ್ಲೌಸ್ಗಳು. ಬಟ್ ಕಂಫರ್ಟಬಲ್ ಆಗೂ ಇರುತ್ತೆ, ಜೊತೆಗೆ ಕ್ವಾಲಿಟಿನೂ ಬಹಳ ಚೆನ್ನಾಗಿದೆ. ಇದರ ರೇಟ್ ಕೇಳಿದ್ರೆ ನೀವು ಬ್ಲೌಸ್ ಹೊಲಿಸೋ ಸ್ಟಿಚಿಂಗ್ ಕಾಸ್ಟ್ ಇದೆಯಲ್ಲ, ಅದಕ್ಕಿಂತ ಕಡಿಮೆ ರೇಟಿಗೆ ನಿಮಗೆ ಬ್ಲೌಸ್ಗಳು ಸಿಗ್ತಾಯಿದೆ. ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಒಂದು ಈ ಬ್ಲೌಸ್ನ ಬೆಲೆ ಬಂದು ಜಸ್ಟ್ 250 ರೂಪಾಯಿ ಅಷ್ಟೇ. ನೇಕಾರರಿಗೆ ಸಪೋರ್ಟ್ ಆಗಲಿ ಅಂತ ನಾನು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಈ ಥರ ಎಲ್ಲ ಸ್ವಲ್ಪ ಮುಜುಗರ ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಕಡೆಯಿಂದ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತಂದರೆ ನಾವು ಖಂಡಿತ ಮಾಡಲೇಬೇಕಾಗುತ್ತೆ. ಈ ಒಂದು ಬ್ಲೌಸ್ ಬಂದು 250 ರೂಪಾಯಿ ಅಷ್ಟೇ. ಸೊ ಸ್ಟಿಚಿಂಗ್ ಕಾಸ್ಟ್ಗಿಂತ ಕಡಿಮೆ ರೇಟ್ಗೆ ನಿಮಗೆ ಬ್ಲೌಸ್ಗಳು ಸಿಗುತ್ತೆ. ನೇಕಾರರೇ ನೇಯ್ದಂತಹ ಬಟ್ಟೆಯಲ್ಲಿ ರೆಡಿ ಮಾಡಿಸಿರುವಂತಹ ಒಂದು ಬ್ಲೌಸ್ಗಳು ಇದು, ಅದಂತೂ ಕನ್ಫರ್ಮ್ ಆಗಿ ಹೇಳ್ಬೋದು. ಸೊ ನಿಮಗೆ ಕಡಿಮೆ ರೇಟಿಗೂ ಸಿಗುತ್ತೆ, ಒಳ್ಳೆ ಕ್ವಾಲಿಟಿಗೂ ಸಿಗುತ್ತೆ. ಕ್ವಾಲಿಟಿನೂ ಅಷ್ಟೇ ಬಹಳ ಅಂದರೆ ಭಾಳ ಚೆನ್ನಾಗಿದೆ. ಇದು ಅಷ್ಟೇ ಕೇವಲ 250 ರೂಪಾಯಿ ಇದೆ. ಈ ಒಂದು ಬ್ಲೌಸ್ ಕೂಡ ಒಂದೆರಡು ಓಪನ್ ಮಾಡಿ ತೋರಿಸ್ತೀನಿ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಓಪನ್ ಮಾಡಲಾದ ಹಂಗಂಗೆ ತೋರಿಸ್ತೀನಿ. ಇದು ಕೂಡ 250 ರೂಪಾಯಿ, ಇದು ಕೂಡ 250 ರೂಪಾಯಿ. ಇನ್ನು ವೈಟ್ ಒಂದು ಕಳಿಸಿದ್ದಾರೆ, ಇದು ಕೂಡ 250 ರೂಪಾಯಿ ಬೆಲೆಯ ಒಂದು ಬ್ಲೌಸ್ ಆಗಿರುತ್ತೆ. ಹೇಳಿದ್ನಲ್ಲ, ಸ್ಟಿಚಿಂಗ್ ಕಾಸ್ಟ್ಗಿಂತ ನಿಮಗೆ ಕಡಿಮೆ ಬೆಲೆಗೆ ಈ ಒಂದು ಬ್ಲೌಸ್ಗಳು ಸಿಗ್ತಾ ಹೋಗುತ್ತೆ. ಇದಿಷ್ಟು 250 ರೂಪಾಯಿ. ಇದು ಸ್ವಲ್ಪ ಕಳಿಸಿದ್ದಾರೆ ಅಷ್ಟೇ, ಅವ್ರ ಹತ್ರ ಕಲೆಕ್ಷನ್ಸ್ ಸಾಕಷ್ಟಿದೆ. ನೀವು ಅವ್ರಿಗೆ ಕಾಲ್ ಮಾಡಿದಾಗ ಅಥವಾ ವಾಟ್ಸಪ್ ಮಾಡಿದಾಗ ಅವರು ಒಂದಷ್ಟು ಕಲೆಕ್ಷನ್ಸ್ ಕಳಿಸ್ತಾರೆ, ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ತೊಗೊಬೋದಾಗಿದೆ. ಇನ್ನು ಇದ್ರ ಜೊತೆಗೆ ಇನ್ನೊಂದಷ್ಟು ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದಕ್ಕಿಂತ ಇನ್ನೊಂದು ಚೂರು ಕಾಸ್ಟ್ಲಿದು ಕೂಡ ಕಳಿಸಿದ್ದಾರೆ. ಇದು ಬಂದು 350 ರೂಪಾಯಿ. ಇದು ಅಷ್ಟೇ ಸ್ಟಿಚಿಂಗ್ ಕಾಸ್ಟ್ ಅಷ್ಟೇ ರೇಟ್ಗೆ ನಿಮಗೆ ಬ್ಲೌಸ್ಗಳು ಸಿಗುತ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಒಂದು ಕಳಿಸ್ತೀನಿ, ಇದು ತೋರಿಸ್ತೀನಿ. ಇದು ಬಂದು ಸ್ಲೀವ್ಲೆಸ್ ಬ್ಲೌಸು. ಫಾಸ್ಟಾಗಿ ತೋರಿಸ್ಬಿಡ್ತೀನಿ. ಇದೊಂದು ಬ್ಲೌಸ್ ಕಳಿಸಿದ್ದಾರೆ. ಇನ್ನು ಇದೊಂದು
ಭಾಳ ಚೆನ್ನಾಗಿದೆ. ಎಲ್ಲವೂ ಕೂಡ ಇನ್ನೊಂದು ಹೇಳೋದು ಮರ್ತೆ, ಹ್ಯಾಂಡ್ ವೀವಿಂಗ್ ಇದೆಲ್ಲವೂ ಕೂಡ ಏನಿದೆ ಇದೆಲ್ಲ ಮಿಷಿನಲ್ಲಿ ಸ್ಟಿಚ್ ಹಾಕಿರೋವಂಥದ್ದಲ್ಲ, ಸಂಪೂರ್ಣವಾಗಿ ಹ್ಯಾಂಡ್ ವೀವಿಂಗ್ ಮಾಡಿರುವಂಥದ್ದಂತೆ, ಕೈಯಲ್ಲಿ ಮಾಡಿರುವಂತಹ ಒಂದು ಡಿಸೈನ್ಗಳು ನಿಮಗೇನು ಕಾಣ್ತಾ ಇದೆಯಲ್ಲ, ತೀರಾ ಒಂದು ತುಂಬ ಚೆನ್ನಾಗಿದೆ. ಒಂಥರ ಅಫಿಷಿಯಲ್ಸ್ ಇದೆಲ್ಲ ಏನು ಗೊತ್ತಾ, ದೊಡ್ಡ ದೊಡ್ಡ ಏರಿಯಾ ನಮ್ಮ ಮೈಸೂರಲ್ಲಿ ಬಂದರೆ ದೇವರಾಜ ಅರಸ್ ರೋಡ್ ಇದೆ, ಅಲ್ಲೆಲ್ಲ ಇಟ್ಬಿಟ್ರೆ ಇದಕ್ಕೆಲ್ಲ 2,000-3,000 ರೂಪಾಯಿ ಕೊಡಿ ಅಂದ್ರೂ ಕೊಡ್ತಾರೆ. ಬಟ್ ಆದರೆ ನೇಕಾರವಿಂದ ನಿಮಗೆ ಕಡಿಮೆ ಬೆಲೆಗೆ ಸಿಕ್ಕಿದಾಗ ಕ್ವಾಲಿಟಿ ಚೆನ್ನಾಗಿಲ್ವೇನೋ ಆ ಥರ ಎಲ್ಲ ಅನಿಸುತ್ತೆ. ಬಟ್ ಹಂಗೆಲ್ಲ ಏನೂ ಇಲ್ಲ, ಕ್ವಾಲಿಟಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಎಲ್ಲವೂ ಕೂಡ ಹ್ಯಾಂಡ್ ವೀವಿಂಗು. ಇದೆಲ್ಲವೂ ಕೂಡ 350 ರೂಪಾಯಿ. ಪ್ರತಿಯೊಂದು ಕೂಡ ಯಾವುದು ಕೂಡ ಮಿಷಿನಲ್ಲಿ ಮಾಡಿಲ್ವಂತೆ, ಎಲ್ಲವೂ ಕೂಡ ಹ್ಯಾಂಡ್ ವೀವಿಂಗ್ ಅಂತ ಹೇಳಿದ್ರು. ಈ ರೀತಿಯಾಗಿದೆ. ಇದು ಕೂಡ 350 ರೂಪಾಯಿ. ಇದು ಕೂಡ 350 ರೂಪಾಯಿ. ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಳಿಸಿದ್ದಾರೆ ಅಷ್ಟೇ. ಬಟ್ ಅವ್ರ ಹತ್ರ ಡಿಸೈನ್ಗಳು ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲವೂ ಕೂಡ ಇಲ್ಲಿ ನೋಡಿ ಬಹಳ ಎಷ್ಟು ಅವ್ರ ಕಲೆ. ನಾವು ಪೆನ್ಸಿಲು ಪೆನ್ನು ತೊಗೊಂಡೆ ನಮಗೆ ಅದು ಬರೆಯೋಕ್ಕೆ ಅಷ್ಟು ಕಷ್ಟಪಡ್ತೀವಿ. ಇಲ್ಲಿ ನೋಡಿ ಏನು ಚೆನ್ನಾಗಿ ಮಾಡಿದ್ದಾರೆ ಅಂತ. ಜಸ್ಟ್ ಇಷ್ಟು ಕಡಿಮೆ ರೇಟ್ಗೆ ಈ ಥರ ಎಲ್ಲ ಕೊಡ್ತಾರೆ. ಅದೇ ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಹೋಗಿ ನಾವು ಈ ಥರ ಎಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಇದಕ್ಕೆಲ್ಲ 1,000-2,000 ಹಿಂಗೆಲ್ಲ ಕೊಟ್ಬಿಟ್ಟು ಕೂಡ ಬೇಕಿದ್ರೆ ತಗೋತೀವಿ. ಏನು ಮಾಡೋಕ್ಕಾಗಲ್ಲ, ಮಾರ್ಕೆಟ್ ಇರೋದೇ ಆ ರೀತಿಯಾಗಿ. ಇಲ್ಲಿ ನೋಡಿ ಹಸು, ಈ ಹೆಂಗಸಿನ ಚಿತ್ರ ಎಲ್ಲವೂ ಕೂಡ ಎಷ್ಟು ಚೆನ್ನಾಗಿ ಹ್ಯಾಂಡ್ ವೀವ್ ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. 350 ರೂಪಾಯಿ. ಬಟ್ ಇವರ ಕಲೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ, ಆ ಥರ ನಾವು ಬರೀ ಕಲೆನ ಹೊಗಳುತ್ತಾ ಕೂತ್ಕೊಂಡ್ರೆ ಅವರು ಹೊಟ್ಟೆಪಾಡು ನಡಿಬೇಕಲ್ಲ, ಅದಕ್ಕೆ ಅವರು ಕಡಿಮೆ ರೇಟ್ಗೆ ಕೊಡಲೇಬೇಕಾಗುತ್ತೆ. ಸೊ 350 ರೂಪಾಯಿ. ದಯವಿಟ್ಟು ಒಮ್ಮೆ ಟ್ರೈ ಮಾಡಿ, ಒಂದನ್ನಾದರೂ ಟ್ರೈ ಮಾಡಿ. ಒಂದನ್ನು ಟ್ರೈ ಮಾಡಿದ್ರೂ ನಿಮ್ಗೆ ಏನೂ ಕಳ್ಕೊಳ್ಳಲ್ಲ, ನಿಮ್ಗೆ ಯೂಸ್ ಆಗುತ್ತೆ. ಸೊ ನಿಮಗೆ ಕಂಫರ್ಟಬಲ್ ಅನಿಸಿದ್ರೆ, ನಿಮ್ಗೆ ಇಷ್ಟ ಆದರೆ ಮಾತ್ರ ನೀವು ನೆಕ್ಸ್ಟು ಅದನ್ನು ಕಂಟಿನ್ಯೂ ಮಾಡ್ಬೋದಾಗಿದೆ. ಇನ್ನು ಇದು ಕೂಡ ಕಳಿಸ್ಕೊಟ್ಟಿದ್ದಾರೆ. ಇದು 400 ರೂಪಾಯಿ. ಇದು ಎಲ್ಲವೂ ಕೂಡ ಹ್ಯಾಂಡ್ ವೀವಿಂಗೆ, ಪ್ರತಿಯೊಂದು ಕೂಡ ಅದ್ಭುತವಾಗಿದೆ. ಕಲೆ ನಾನು ಹೇಳ್ತಾ ಇರೋದು ನಿಜಕ್ಕೂ. ನಾನು ಯಾಕಂದರೆ ಡ್ರಾಯಿಂಗ್ ಬಗ್ಗೆ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಮಕ್ಕಳಿಗೆಲ್ಲ ಡ್ರಾಯಿಂಗ್ದೆಲ್ಲ ಈಗ ಸ್ಕೂಲಲ್ಲಿ ಅದು ಇದು ಮಾಡಿಸಿ ಅಂತ ಕೊಡ್ತಾರಲ್ಲ, ಆ ಡ್ರಾಯಿಂಗ್ಗಳು ಮಾಡಿದ್ರೆ ವಿಚಿತ್ರವಾಗಿರುತ್ತೆ. ಪೆನ್ನು ಪೆನ್ಸಿಲ್ ಹಿಡ್ಕೊಂಡೆ ನಾವು ಡ್ರಾಯಿಂಗ್ ಮಾಡೋವಂಥದ್ದು. ಬಟ್ ಆದರೆ ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲವೂ ಕೂಡ ಹ್ಯಾಂಡ್ ವೀವಿಂಗಲ್ಲೇ ತೀರಾ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಇಷ್ಟ ಆಯಿತು. ಇನ್ನು ಇದು ಕೂಡ 400 ರೂಪಾಯಿ. ಇದು ಕೂಡ ಅಷ್ಟೇ ಹ್ಯಾಂಡ್ ವೀವಿಂಗ್, ಕೈಯಲ್ಲಿ ಮಾಡಿರುವಂತಹ ಡಿಸೈನ್ಗಳು ಇದೆಲ್ಲವೂ ಕೂಡ ಈ ರೀತಿಯಾಗಿ ಇದೆ. ಇದರ ಜೊತೆಗೆ ಬ್ಲೌಸ್ ಪೀಸ್ಗಳನ್ನು ಕೂಡ ಕಳಿಸಿದ್ದಾರೆ. ಅಂದರೆ ರೆಡಿಮೇಡ್ ಬ್ಲೌಸ್ ನಮಗೆ ಬೇಡ ಅಂತ ಅನ್ನೋರು, ನೀವೇ ಹೊಲಿಸ್ಕೊತೀವಿ ಅನ್ನೋರಿಗೆ ಕೂಡ ಬಹಳ ಚೆನ್ನಾಗಿರುವಂತಹ ಬ್ಲೌಸ್ ಪೀಸ್ಗಳು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಪ್ಯೂರ್ ಕಾಟನ್, ಅವರೇ ನೇಯ್ದಂತಹ ಬಟ್ಟೆಗಳಿದು. ನೇಕಾರರೇ ನೇಯ್ದಂತಹ ಬಟ್ಟೆ, ಯಾವುದೇ ಮೆಷಿನಿಂದ ತಯಾರಾದಂಥದ್ದಲ್ಲ. ಅವರು ಕೈಯಲ್ಲಿ ಅವರ ಒಂದು ನೇಕಾರರ ವೃತ್ತಿಯಲ್ಲಿ ಏನು ಅವ್ರು ನೇಯ್ತಾರೆ ಅದೇ ರೀತಿಯಾಗಿ ಇಲ್ಲಿ ನೋಡಿ ಹಿಂದ್ಗಡೆ ಈ ಒಂದು ಡಿಸೈನು, ಈ ಜೊತೆಗೆ ಇಲ್ಲಿ ಸ್ಲೀವ್ಸ್ಗೆ ತೋಳಿಗೆ ಡಿಸೈನ್ ಇರುವಂಥದ್ದು. ಬಹಳ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ. ಮೋಸ್ಟ್ಲಿ 1 ಮೀಟರ್ ಬರ್ಬೋದು ಅಂತ ಅಂದ್ಕೊತೀನಿ. ಬಟ್ ಕೇಳಿಲ್ಲ ನಾನು, ನೀವು ಪರ್ಚೇಸ್ ಮಾಡುವಾಗ ಕೇಳ್ಬಿಟ್ಟು ತಗೊಳ್ಳಿ. 1 ಮೀಟರ್ ಇರುತ್ತೆ ಅನಿಸುತ್ತೆ, ಬಹಳ ದೊಡ್ಡದಾಗಿದೆ. ಸೊ 1 ಮೀಟರ್ ಅಂತ ಅಂದ್ಕೊತೀನಿ. ಬಟ್ ಆದರೆ ಇದು ಅಳತೆ ಸರಿಯಾಗಿ ಗೊತ್ತಿಲ್ಲ, ನಾನು ಕೇಳೋಕ್ಕೆ ಹೋಗಲಿಲ್ಲ, ಮರ್ತುಬಿಟ್ಟೆ ನಾನು. ಆ ಶೀಟ್ ಕೊಡಪ್ಪ. ಇದಿಷ್ಟೆಲ್ಲ ಇದೇ ಥರ ಬ್ಲೌಸ್ ಪೀಸ್ಗಳು ಸಾಕಷ್ಟು ಕಳಿಸಿದ್ದಾರೆ. ಇದರ ರೇಟ್ ಬಂದು 200 ರೂಪಾಯಿ. ಯಾವುದೇ ಬ್ಲೌಸ್ ಪೀಸ್ ಆಗಿರ್ಬೋದು ಎಲ್ಲವೂ ಕೂಡ 200 ರೂಪಾಯಿ. ಇದು ಬಂದು ತೋಳಿನ ಡಿಸೈನು, ಇದು ಬಂದು ಹಿಂದ್ಗಡೆ ಬ್ಯಾಕ್ ಸೈಡ್ ಡಿಸೈನ್ ಆಗಿರುತ್ತೆ. ಎಲ್ಲವೂ ಕೂಡ ಹ್ಯಾಂಡ್ ವೀವಿಂಗು, ಕೈಯಲ್ಲೇ ಡಿಸೈನ್ ಮಾಡಿರುವಂಥದ್ದು. ಯಾವುದನ್ನು ಕೂಡ ಯಾವುದೇ ಮೆಷಿನ್ ವೀವಿಂಗನ್ನು ಮಾಡಿರೋದಿಲ್ಲ ಇವರು. ಇನ್ನೂ ಒಂದೆರಡು ತೋರಿಸ್ಬಿಡ್ತೀನಿ ನಿಮಗೆ. ಎಲ್ಲನೂ ತೋರಿಸಿದ್ರೆ ಸುಮ್ಮನೆ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಇದು ನೋಡಿ, ಇದು ಮೋಸ್ಟ್ಲಿ ಸ್ಲೀವ್ಸ್ ಡಿಸೈನು, ಹಿಂದೆ ಬಂದು ಬ್ಯಾಕ್ ಸೈಡ್ ಡಿಸೈನು. ಇದು ಕೂಡ 200 ರೂಪಾಯಿ ನಿಮಗೆ ರೇಟ್ ಆಗುತ್ತೆ. ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿದೆ. ಈ ಬ್ಲೌಸ್ ಪೀಸ್ ಎಲ್ಲ 200 ರೂಪಾಯಿ. ಆ ರೆಡಿಮೇಡ್ ಬ್ಲೌಸು 250 ರೂಪಾಯಿಂದ ಶುರು ಆಗುತ್ತೆ. ಅದು ಕೂಡ ಬೆಸ್ಟ್ ಮೆಟೀರಿಯಲಲ್ಲೇ ಎಲ್ಲವೂ ಕೂಡ ನೇಯ್ದಂತಹ ಬಟ್ಟೆಯಲ್ಲಿ ಹ್ಯಾಂಡ್ ವೀವಿಂಗ್ ಮಾಡಿರುವಂತಹ ಒಂದು ಬ್ಲೌಸ್ಗಳಾಗಿರುತ್ತೆ. ಬ್ಲೌಸ್ಗಳು ಹಾಗೆ ಬ್ಲೌಸ್ ಪೀಸ್ಗಳಾಗಿರುತ್ತೆ. ಈ ರೀತಿಯಾಗಿ ಇದೆ. ಇದು ಸ್ವಲ್ಪ ಇದೆ ಡಿಸೈನ್ಸ್, ಅವ್ರ ಹತ್ರ ಬೇಜಾನಿದೆ. ನೀವು ಆರಾಮ್ಸೆ ಅವರ ಒಂದು ಕಲೆಕ್ಷನ್ಸ್ ನೋಡಿ ಒಂದನ್ನು ತರಿಸ್ಕೊಳ್ಳಿ ಅಷ್ಟೇ. ಸಾಮಾನ್ಯ ಅಂಗಡಿಗೆ ಹೋಗಿ ಸೆಲೆಕ್ಷನ್ ಮಾಡಿನೇ ತಾನೇ ತಗೊಳ್ಳೋದು. ಅದೇ ರೀತಿಯಾಗಿ ಒಮ್ಮೆ ಇವ್ರ ಹತ್ರ ಟ್ರೈ ಮಾಡಿ ನೋಡಿ. ಇದು ಕೂಡ ಹ್ಯಾಂಡ್ ವೀವಿಂಗ್, ತುಂಬ ಅಫಿಷಿಯಲ್ ಆಗಿದೆ. ಬಟ್ಟೆಗಳು ಮಾತ್ರ ತುಂಬ ಅಂದರೆ ತುಂಬ ಅಫಿಷಿಯಲ್ ಆಗಿದೆ. ಕ್ವಾಲಿಟಿನೂ ಕೂಡ ಬಹಳ ಚೆನ್ನಾಗಿದೆ.
ಡಿಸೈನು, ಜೊತೆಗೆ ಬ್ಯಾಕ್ ಸೈಡನ್ನು ತೋರಿಸ್ಬಿಡ್ತೀನಿ. ಈ ರೀತಿಯಾಗಿದೆ. ಸಾಕು ಅಂತ ಅನ್ಕೊತೀನಿ, ಎಲ್ಲ ಓಪನ್ ಮಾಡೋದು ಬೇಡ. ಇನ್ನು ಇದು ಬಿಟ್ಟರೆ ಸೀರೆಗಳನ್ನು ಕೂಡ ಕಳಿಸಿದ್ದಾರೆ. ಇದು ಬಂದು ಪ್ರಶಾಂತ್ ಅವರೇ, ನಾರ್ಮಲ್ ಏನು ನೇಕಾರರು ಕಳಿಸ್ತಾ ಇದ್ರಲ್ಲ ಸೀರೆ, ಅವರನ್ನೇ ಕಳಿಸಿರುವಂಥದ್ದು. ಇದು ಬಂದು ರೇಟು 900 ರೂಪಾಯಿ ಇದೆ. ಸ್ಯಾರಿ ಮಾತ್ರ ಬಹಳ ಬೆಸ್ಟ್ ಕ್ವಾಲಿಟಿಯಲ್ಲಿದೆ. ಪ್ಯೂರ್ ಕಾಟನ್ ಸ್ಯಾರಿ, ನೇಕಾರರು ನೇಯ್ದಂತಹ ಸ್ಯಾರಿ. ಇದನ್ನೆಲ್ಲ ನೀವು ಔಟ್ಸೈಡ್ ತೊಗೋಬೇಕು ಅಂದರೆ 40% ಜಾಸ್ತಿ ಅಷ್ಟೇ. ಇನ್ನೇನು ಅದರಲ್ಲೇನು ತುಂಬ ದುಬಾರಿ ಅಂತ ಹೇಳೋಕ್ಕಾಗಲ್ಲ. ಇದಕ್ಕಿಂತ 40% ಜಾಸ್ತಿಗೆ ನಿಮಗೆ ಶಾಪ್ಗಳಲ್ಲಿ ಈ ರೀತಿಯಾದಂತಹ ಸೀರೆಗಳು ಸಿಗ್ತಾ ಹೋಗುತ್ತೆ. ಫುಲ್ಲು ಓಪನ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಒಳಗಡೆ ಏನಂತ ಡಿಸೈನ್ ಇಲ್ಲ. ಇದು ಸೆರಗು ತೋರಿಸ್ಬಿಡ್ತೀನಿ ನೋಡಿ. ಸೆರಗು ಈ ರೀತಿಯಾಗಿ ಇರುತ್ತೆ, ಕಾಣ್ತಾ ಇದೆ ಅಂತ ಅಂದ್ಕೊತೀನಿ. ಒಳಗಡೆ ಎಲ್ಲ ನಾರ್ಮಲ್ ಫುಲ್ ಪ್ಲೈನ್ ಸ್ಯಾರಿನೇ ವಿತ್ ಬಾರ್ಡರ್ ಇದೆ. ಸೆರಗು ಮಾತ್ರ ಈ ರೀತಿಯಾಗಿದೆ. ಇದು 900 ರೂಪಾಯಿ. ಈ ಒಂದು ಸ್ಯಾರಿ 900 ರೂಪಾಯಿ. ಇದು ಯಾವುದೋ ಒಂದು ಮೆಟೀರಿಯಲ್ ಹೇಳಿದ್ರು, ನಾನು ಆ್ಯಕ್ಚುಲಿ ಯಾವುದೋ ಒಂದು ಹೇಳಿದ್ರು, ಅದು ಏನು ಮೆಟೀರಿಯಲ್ ಅಂತ ಅಂದ್ಬಿಟ್ಟು ಕಾಟನಲ್ಲೇ ಇನ್ನೊಂದು ಏನೋ ಐಟಮ್ ಅಂತ ಹೇಳಿದ್ರು. ಆ್ಯಕ್ಚುಲಿ ಮರೆತು ಬಿಟ್ಟಿದ್ದೀನಿ ನಾನು, ಸರಿಯಾಗಿ ಯಾವುದೋ ಕಾಟನ್ ಅಂತ ಹೇಳಿದ್ರು. ಇನ್ನೂ ಒಂದು ಸ್ಯಾರಿ ಕಳಿಸಿದೆ. ಇದು ಬಂದು 850 ರೂಪಾಯಿನ ಸ್ಯಾರಿ ಆಗಿರುತ್ತೆ. ಇದು ಕೂಡ ರೆಡ್ ಕಲರ್ ಇದೆ, ಭಾಳ ಚೆನ್ನಾಗಿದೆ. ಓಪನ್ ಮಾಡಿ ತೋರಿಸ್ತೀನಿ. ಇದು ಅಷ್ಟೇ ಫುಲ್ ಪ್ಲೈನ್ ರೆಡ್ ಬಾರ್ಡರ್ ಸ್ಯಾರಿ, ರೆಡ್ ಸ್ಯಾರಿ ಗೋಲ್ಡನ್ ಬಾರ್ಡರ್ ಇದೆ. ಸೆರಗು ಬಂದು ನಿಮಗೆ ಈ ರೀತಿಯಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಅಫಿಷಿಯಲ್ ಆಗಿದೆ ಸ್ಯಾರಿಗಳು. ಈ ಹಿಂದೆ ಮಾಡಿದಂತಹ ವಿಡಿಯೋಗೆ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದಿದೆಯಂತೆ. ತುಂಬ ಅಂದರೆ ತುಂಬ ಜನ ತಗೊಂಡು ಸಪೋರ್ಟ್ ಮಾಡಿದ್ದಾರಂತೆ. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿ ಮೇಡಮ್ ನನ್ನ ಕಡೆಯಿಂದನೂ ಅಂತಂದರು. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಬೆಸ್ಟ್ ಕ್ವಾಲಿಟಿ ಕೊಟ್ಟಾಗ ಕಸ್ಟಮರ್ಸು ಕೂಡ ಒಂದಿಬ್ಬರ ಹತ್ರ ಏನೋ ಕ್ವಾಲಿಟಿ ಪ್ರಾಬ್ಲಮ್ ಆಯ್ತಂತೆ. ಬಟ್ ಅವ್ರಿಗೆ ವಾಪಸ್ಸು ಸ್ಯಾರಿಗಳನ್ನು ಇಸ್ಕೊಂಡು ದುಡ್ಡನ್ನು ಕೂಡ ಅವರು ರಿಟರ್ನ್ ಮಾಡಿ ಮತ್ತೆ ಆ ಸ್ಯಾರಿನ ಅವ್ರೇನು ರೀಸೈಕಲ್ ಮಾಡಲ್ಲ. ಈಗ ಇದರಲ್ಲೆಲ್ಲ ಮಾರ್ಕೆಟಲ್ಲೆಲ್ಲ ರೀಸೈಕ್ಲಿಂಗ್ ಸ್ಯಾರಿಗಳು ಬಂದುಬಿಟ್ಟಿದೆ. ಇದು ಸ್ಯಾರಿ ಬಗ್ಗೆ ಹೇಳ್ಬಿಡ್ತೀನಿ. ಇದು ಬಂದು 850 ರೂಪಾಯಿ ಸ್ಯಾರಿ. ಇದು ಕೂಡ ಪ್ಯೂರ್ ಕಾಟನ್ ಸ್ಯಾರಿ ಆಗಿರುತ್ತೆ. ಇದೇ ಸ್ಯಾರಿನ ಇವರು 350 ರೂಪಾಯಿಗೂ ಕೂಡ ರೆಡಿ ಮಾಡ್ಬೋದಂತೆ. ಸೇಮ್ ಸ್ಯಾರಿ ಸೇಮ್ ಡಿಸೈನು 350 ರೂಪಾಯಿಗೂ ಕೂಡ ರೆಡಿ ಮಾಡ್ಬೋದಂತೆ. ಬಟ್ ಕ್ವಾಲಿಟಿ ಒಂಚೂರು ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ಸೊ ಕಸುಬು ಗೊತ್ತಿದೆ, ಬಟ್ ಆದರೆ ಅದನ್ನು ಒಳ್ಳೆ ರೀತಿಯಲ್ಲೇ ನಾವು ಮಾಡಬೇಕು ಮೇಡಮ್. ಅದಕ್ಕೋಸ್ಕರ ಇದು ಬಂದು ಕ್ವಾಲಿಟಿ ಬಂದು ಇದೇ ಸ್ಯಾರಿನ ಕಡಿಮೆ ರೇಟಿಗೂ ಮಾಡ್ಬೋದು. ಬಟ್ ಆದರೆ ಕ್ವಾಲಿಟಿ ಇರಲ್ಲ ಮೇಡಮ್. ಯೂಸ್ ಮಾಡ್ತಾ ಹಾಳಾಗುತ್ತೆ. ಅದಕ್ಕೋಸ್ಕರ ಕ್ವಾಲಿಟಿ ಇದು ಮಾಡೋದು ಬೇಡ ಅಂದ್ಬಿಟ್ಟು ಬೆಸ್ಟ್ ಕ್ವಾಲಿಟಿಲಿ ಮಾಡಿದ್ದೀವಿ ಅಂತಂದರು. ಇದು ಬಂದು 850 ರೂಪಾಯಿ ಆಗುತ್ತೆ. ಏಕೆಂದರೆ ಹೇಳಿದ್ನಲ್ಲ, ಕೆಲವೊಂದು ಈಗ ಮಾರ್ಕೆಟ್ನಲ್ಲಿ ತುಂಬ ರೀಸೈಕ್ಲಿಂಗ್ ಸ್ಯಾರಿಗಳು ಬಂದುಬಿಟ್ಟಿದೆ. ಜಸ್ಟ್ ಒಂದು ಸೂಜಿ ದಾರ ಕೊಟ್ಟರೆ ಸಾಕಂತೆ, ಏನೇ ಡ್ಯಾಮೇಜ್ ಆಗಿದ್ರು ನೇಕಾರರು ರೆಡಿ ಮಾಡಿಬಿಡ್ತಾರಂತೆ. ಅದು ಏನು ಮಿಷಿನ್ ಬೇಕಾಗಿಲ್ಲ, ಜಸ್ಟ್ ಒಂದು ಸೂಜಿ ದಾರದಲ್ಲೇ ರೆಡಿ ಮಾಡ್ತೀವಿ ಮೇಡಮ್. ಆ ಥರ ಮಾರ್ಕೆಟ್ಗೆಲ್ಲ ರೀಸೈಕ್ಲಿಂಗ್ ಸ್ಯಾರಿಗಳು ಬಂದುಬಿಟ್ಟಿದೆ. ನೋಡಿ ಮಾಡಿ ತೊಗೊಳ್ಳಿ, ಗೊತ್ತಿರೋರ ಹತ್ರ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ಅಂದರು. ಆದರೆ ಇವ್ರ ಹತ್ರನೇ ತೊಗೋಬೇಕಂತೇನಿಲ್ಲ, ನೇಕಾರರ ಹತ್ರ ತೊಗೊಳೋದಾದರೆ ಅವ್ರಿಗೂ ಒಂದು ಸಪೋರ್ಟ್ ಆಗುತ್ತೆ. ಇನ್ನು ಶಾಪ್ಗಳಿಗೆ ತೊಗೋಬೇಕಾದ್ರೆ ಈಗ ರೀಸೈಕ್ಲಿಂಗ್ ಸ್ಯಾರಿ ಎಲ್ಲ ಬರ್ತಾಯಿದೆಯಂತೆ, ಸ್ವಲ್ಪ ನೋಡಿ ಮಾಡಿ ತೊಗೊಳ್ಳಿ. ಇದಿಷ್ಟು ಅವರ ಒಂದು ಸೀರೆಗಳು ಬ್ಲೌಸ್ಗಳ ಬಗ್ಗೆ ಮಾಹಿತಿ ಹೇಳೋದಲ್ಲ. ಬ್ಲೌಸ್ಗಳು ಬಂದು ಇನ್ನೊಬ್ಬರು ನೇಕಾರರು, ಇವರ ರಿಲೇಟಿವೇ, ಪಾಪ ಭಾಳ ಸ್ವಲ್ಪ ತೀರಾ ಅವ್ರ ತೊಂದರೆಗಳನ್ನು ಹೇಳೋದು ಬೇಡ, ತೊಂದರೆಯಲ್ಲಿದ್ದಾರಂತೆ. ಸಪೋರ್ಟ್ ಆದಂಗೆ ಆಗುತ್ತೆ ಮೇಡಮ್ ಅಂತಂದ್ರೆ. ಜೊತೆಗೆ ಅವರ ಒಂದು ನಂಬರ್ ಹಾಕೋಣ ಅಂತಂದರೆ ಅವ್ರ ಹತ್ರ ಇರೋದು ಪಾಪ ಕೀಪ್ಯಾಡ್ ಸೆಟ್ಟು. ಯಾರ ಹತ್ರ ಈ ಬ್ಲೌಸ್ ಮಾಡ್ತಾ ಇದ್ದಾರಲ್ಲ, ವಯಸ್ಸಾಗಿದೆ ಅವ್ರಿಗೂ ಕೂಡ, ಅವರು ಒಂದು ಕೀಪ್ಯಾಡ್ ನಾರ್ಮಲ್ ಸ್ಮಾರ್ಟ್ಫೋನ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಅದರಿಂದ ಅವ್ರಿಗೆ ಮಾರ್ಕೆಟಿಂಗ್ ಅಷ್ಟು ಗೊತ್ತಾಗ್ತಾ ಇಲ್ಲ. ನಾರ್ಮಲ್ ಶಾಪ್ಗಳಿಗೆಲ್ಲ ಹಾಕ್ತಾರೆ, ಅಲ್ಲಿ ಕೊಡೋ ರೇಟು ಅದು ಸೇಲ್ ಆದಮೇಲೆ ಕೊಡ್ತಾರೆ. ಅಡ್ವಾನ್ಸ್ ಅಂತ ಏನೋ ಅಮೌಂಟೇನೋ ಜಾಸ್ತಿ ಕೊಡಲ್ಲ. ಈ ರೀತಿಯೆಲ್ಲ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ. ನೇಕಾರ ಅಂತಲ್ಲ, ಕುಲ ಕಸುಬು ಮಾಡುವಂತಹ ಸಾಕಷ್ಟು ನಮಗಿಂತ ಒಂದು ಜನ್ರೇಷನ್ ಹಿಂದೆ ಯಾರು ಇರ್ತಾರೆ ಅವರು ತುಂಬ ಅಂದರೆ ತುಂಬ ಪ್ರಾಬ್ಲಮ್ಗಳನ್ನು ಅನುಭವಿಸ್ತಿರ್ತಾರೆ. ಸೊ ನಮ್ಮ ಜನ್ರೇಷನ್ ಅವರು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿದ್ರೆ ಅವರು ಸ್ವಲ್ಪ ಫೈನಾನ್ಷಿಯಲಿ ಗ್ರೋತ್ ಆಗ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಈ ಬ್ಲೌಸ್ಗಳು ಯೂಸ್ ಮಾಡ್ತಿರೋಂಥವ್ರದ್ದು ಕೀಪ್ಯಾಡ್ ಸೆಟ್ಟು, ಅವರಿಗೆ ಫೋಟೋಸ್ ಕಳ್ಸೋಕ್ಕಾಗಲಿ ಅದೆಲ್ಲ ಬರಲ್ಲ. ಅದಕ್ಕೋಸ್ಕರ ಏನು ಸೀರೆಗಳದ್ದು ಕಳಿಸ್ತಾರಲ್ಲ ಪ್ರಶಾಂತ್ ಅವರು, ಅವ್ರ ನಂಬರನ್ನೇ ಕೊಡ್ತೀನಿ. ಸೊ ಅವರೇ ನಿಮಗೆ ಬ್ಲೌಸ್ ಡಿಸೈನ್ಸು ಕೂಡ ಕಳಿಸ್ಕೊಡ್ತಾರೆ. ಸೊ ಯಾವುದು ಬೇಕೋ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಅಂದರೆ 2 ಬ್ಲೌಸ್ ಪೀಸ್ ತೊಗೊಂಡ್ರೆ, ಬ್ಲೌಸ್ ಪೀಸ್ ಹೇಳಿದ್ನಲ್ಲ ನಾನು, ಬ್ಲೌಸ್ ಪೀಸ್ಗಳು 2 ತೊಗೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ. 200 ರೂಪಾಯಿ ಒಂದು ಬ್ಲೌಸು. ಒಂದನ್ನೇ ತಗೊಂಡ್ರೆ ಅವ್ರಿಗೆ ಅವರು ಇಟ್ಟಿರೋ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ಕೊರಿಯರ್ಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ 2 ಬ್ಲೌಸ್ ಪೀಸ್ ತೊಗೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಯಾವುದೇ ರೀತಿಯಾದಂತಹ ಕೊರಿಯರ್ ಚಾರ್ಜಸನ್ನು ಕೊಡಬೇಕಾಗಿಲ್ಲ. 200 ರೂಪಾಯಿ ಈ ಒಂದು ಬ್ಲೌಸ್ ಪೀಸು. ಇನ್ನು ಬ್ಲೌಸ್ಗಳು ಬಂದು
₹400 ಅದೇ ₹400ಗಿಂತ ಮೇಲೆ ತೊಗೊಂಡ್ರೆ ಅವರು ಫ್ರೀ ಶಿಪ್ಪಿಂಗನ್ನು ಮಾಡಿಕೊಡ್ತಾರೆ. ಸೀರೆಗಳೆಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ, ಅದೇನೂ ತೊಂದರೆ ಇಲ್ಲ. ಸೊ ಸೀರೆಗಳು ಚೆನ್ನಾಗಿದೆ, ಬ್ಲೌಸ್ಗಳು ಚೆನ್ನಾಗಿದೆ. ಸೊ ನಿಮ್ಮ ಕಡೆಯಿಂದ ಒಮ್ಮೆ ಟ್ರೈ ಮಾಡಿಲ್ಲ ಅಂದವರು, ಟ್ರೈ ಮಾಡಿರೋರು ನೋಡಿ ಹೊಸ ಕಲೆಕ್ಷನ್ಸ್ ಬಂದಿದೆ, ಬ್ಲೌಸ್ಗಳೆಲ್ಲ ಇದೆ, ಬೇಕಿದ್ದವರು ತರಿಸ್ಕೊಬೋದಾಗಿದೆ. ಸೊ ನಮ್ಮ ಕಡೆಯಿಂದನೂ ಕೂಡ ಇದು ಯಾವುದೇ ರೀತಿಯಾದಂಥ ಹಣ ತೊಗೊಂಡು ಮಾಡ್ತಿರೋಂಥ ಪ್ರಮೋಷನ್ ಅಲ್ಲ, ನಮ್ಮ ಒಂದು ಸಪೋರ್ಟ್ ಇರಲಿ, ನಮ್ಮ ಕೈಲಾಗಿದ್ದಂತಹ ಒಂದು ಸಪೋರ್ಟ್ ಇರಲಿ ಅಂತ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಬೇಕಿದ್ದವರು ಫೋನ್ ನಂಬರ್ ಹೇಳ್ತೀನಿ, 7466744654. ಇನ್ನೊಮ್ಮೆ ಹೇಳ್ತೀನಿ, 7411674654. ಈ ಒಂದು ಫೋನ್ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಅವ್ರು ನಿಮಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಬೆಟರ್, ಮಾಡಿದ್ರೆ ನಿಮಗೆ ಅವರ ಕಲೆಕ್ಷನ್ಸ್ ಎಲ್ಲ ಕಳಿಸ್ಕೊಡ್ತಾರೆ. ಸೊ ನಿಮ್ಗೆ ಯಾವ್ದು ಬೇಕು ಅದು ತರಿಸ್ಬೋದು. ಸೊ ₹400ಗಿಂತ ಮೇಲೆ ತೊಗೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ಬ್ಲೌಸ್ ಪೀಸ್ಗಳು, ಯಾಕೆ ಅವರು ತೀರಾ ಕಷ್ಟದಲ್ಲಿದ್ದಾರೆ ಅಂದಾಗ ನನಗೂ ಯಾಕೆ ಒಂದು ಸ್ವಲ್ಪ ಮನಸ್ಸು ಒಂಥರ ಆಯಿತು. ಅದಕ್ಕೋಸ್ಕರ ಆದಷ್ಟು ಬೇಗನೆ ವೀಡಿಯೋ ಮಾಡಿದೆ ನಾನು. ಸೊ ಏನಾದರೂ ಸಹಾಯ ಆದರೆ ಆಗಲಿ ಅಂತ. ಸಹಾಯ ಅಲ್ಲ, ನಿಮಗೂ ಬೆಸ್ಟ್ ಕ್ವಾಲಿಟಿ ನೇಕಾರರಿಂದ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ, ಅವರು ಕೂಡ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗಲಿಕ್ಕೆ ಅದು ಸಹಾಯ ಆಗುತ್ತೆ. ಸೊ ಒಮ್ಮೆ ನೆಕ್ಸ್ಟ್ ಶಾಪಿಂಗ್ ಏನು ನೀವು ಮಾಡ್ತೀರಾ, ಬ್ಲೌಸ್ ಪೀಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಒಮ್ಮೆ ಇವ್ರ ಹತ್ರ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಕೊನೆಯದಾಗಿ ನಮ್ಮದು ಒಂದು ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಕೊಬಿಡೋಣ. ನಾವು ಬರೆದಿರುವಂತಹ ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ಬೇಕಿದ್ದವರು ಡಿಸ್ಪ್ಲೇಲಿ ಬರ್ತಾ ಇರೋವಂಥ ನಂಬರ್, ಈಗ ಡಿಸ್ಪ್ಲೇಲಿ ಬರ್ತಾ ಇದೆಯಲ್ಲ ಈ ಒಂದು ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ, ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ. ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ, ಆ ಒಂದು ನಂಬರ್ಗೆ ತಪ್ಪದೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಪಾಸಿಟಿವ್ ಆಗಿದ್ರೆ ಓಕೆ, ನೆಗೆಟಿವ್ ಆಗಿದ್ರೆ ಓಕೆ. ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ, ನೆಗೆಟಿವ್ ಆದರೆ ತಿದ್ಕೋತೀನಿ ಖಂಡಿತವಾಗ್ಲೂ. ಒಮ್ಮೆ ಓದಿ, ನನಗೋಸ್ಕರ ಓದಿ ಅಂತ ಕೇಳ್ಕೊತಾ ಇದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.